ಪಾಕಿಸ್ತಾನ ಭಾರತಕ್ಕಿಂತ ಸ್ಟ್ರಾಂಗ್ ಆಗ್ತಿದ್ಯಾ? ಈಗ ಜಗತ್ತಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನೋಡಿದ್ರೆ ಹಂಗೆ ಅನಿಸ್ತಿದೆ. ರೀಸೆಂಟ್ ಆಗಿ ಪಾಕಿಸ್ತಾನ ಹಾಗೂ ಸೌದಿ ಅರೇಬಿಯಾ ಒಂದು ಡಿಫೆನ್ಸ್ ಪ್ಯಾಕ್ಟ್ ನ ಸೈನ್ ಮಾಡಿದೆ. ಜಸ್ಟ್ ಲೈಕ್ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಒಂದು ಒಪ್ಪಂದದ ತರ. ಇದರಲ್ಲಿ ಅಮೆರಿಕ ಸೇರಿ ಬರೋಬ್ಬರಿ 32 ವೆಸ್ಟರ್ನ್ ಕಂಟ್ರೀಸ್ ಗಳಿದಾವೆ. ಈ ಒಪ್ಪಂದದಲ್ಲಿರೋ ಆರ್ಟಿಕಲ್ 5 ಹೇಳುತ್ತೆ, ಯಾರಾದ್ರೂ ನ್ಯಾಟೋ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ 32 ದೇಶಗಳು ಕೂಡ ನಮ್ಮ ಮೇಲೆನೆ ಅಟ್ಯಾಕ್ ಆಗಿದೆ ಅಂತ ಯಾವ ದೇಶ ಅಟ್ಯಾಕ್ ಮಾಡಿರುತ್ತಲ್ವಾ ಅವ್ರ ವಿರುದ್ಧ ಯುದ್ಧ ಮಾಡಕ್ಕೆ ರೆಡಿ ಆಗ್ಬೇಕು. ಇದರಿಂದನೇ ಯಾವ ದೇಶಗಳು ಕೂಡ ಅಷ್ಟು ಈಸಿಯಾಗಿ ನ್ಯಾಟೋ ಕಂಟ್ರಿಗಳನ್ನ ಎದುರು ಹಾಕೊಳ್ಳೋದಿಲ್ಲ. ಸೇಮ್ ಅದೇ ರೀತಿ ಈಗ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೆ. ಅಂದ್ರೆ ನಾಳೆ ನಾವು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ತರ ಏನಾದ್ರು ಮಿಲಿಟರಿ ಆಕ್ಷನ್ ತಗೊಂಡ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆ ಬರುತ್ತೆ, ನಮ್ಮ ಭಾರತವನ್ನ ಅಪ್ಪು ಫ್ರಂಟ್ ಆಗಿ ಎದುರು ಹಾಕೊಳ್ಳುತ್ತೆ. ಅದೇ ರೀತಿ ಸೌದಿ ಅರೇಬಿಯಾ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನನೂ ಹೋಗಿ ಸೌದಿ ಅರೇಬಿಯಾ ಮೇಲೆ ಯಾರು ಅಟ್ಯಾಕ್ ಮಾಡಿರ್ತಾರೋ ಅವ್ರ ವಿರುದ್ಧನೂ ನಿಲ್ಬೇಕು. ಇದಲ್ದೇನೆ ಆಪರೇಷನ್ ಸಿಂಧೂರ್ನ ನಮ್ಮ ಭಾರತ ಕಂಡಕ್ಟ್ ಮಾಡಿದಾಗ ಪಾಕಿಸ್ತಾನದ ಜೊತೆ ಚೈನಾ ಹಾಗೂ ಅಜರ್ಬೈಜಾನ್ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಆ ಟೈಮಲ್ಲಿ ಯಾವ ದೇಶಗಳು ಕೂಡ ಓಪನ್ ಆಗಿ ನಮ್ಮ ಭಾರತದ ಸಪೋರ್ಟ್ ಗೆ ಬಂದು ನಿಂತಿರ್ಲಿಲ್ಲ. ಇವೆಲ್ಲ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಹೋದ್ರೆ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗ್ತಿದೆ ಅಂತ ಅನಿಸ್ತಿದೆ. ಬಟ್ ನನಗೆ ನಮ್ಮ ಭಾರತದ ಮೇಲೆ 100% ನಂಬಿಕೆ ಇದೆ. ನಮ್ಮ ಭಾರತನೂ ಕೂಡ ಇದಕ್ಕೆ ಪ್ರಿಪೇರ್ ಆಗ್ತಿದೆ ಅಂತ. ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.